ಹಾಯ್ ಹಲೋ SMP ವ್ಲಾಗ್ ಇನ್ ಕನ್ನಡ. ಈ ದಿನ ರುಚಿಕರವಾದಂತಹ ಸ್ವೀಟ್ ಆಗಿರುವಂತಹ ದೂದ್ ಪೇಡ ಮಾಡುವುದು ಯಾವ ರೀತಿ ಎಂಬುದನ್ನು ಹೇಳ್ತಾ ಹೋಗ್ತೀನಿ. ಸರಳವಾಗಿ ಸಿಂಪಲ್ಲಾಗಿ ಕೇವಲ 10 ನಿಮಿಷದಲ್ಲಿ ಮಾಡುವಂತಹ ಒಂದು ದೂದ್ ಪೇಡ. ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ನೋಡಿ, ಅದಕ್ಕೆ ಒಂದು 3 ಸ್ಪೂನ್ ತುಪ್ಪವನ್ನು ಹಾಕ್ತೀನಿ. ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸ್ವೀಟ್ ತಿನ್ನೋ ಮಕ್ಕಳಿಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ತುಂಬ ರುಚಿಕರವಾಗಿ ಸ್ಮೂತಾಗಿ ಬೇಕ್ರಿ ಸ್ಟೈಲಲ್ಲಿ ಹೇಗಿರ್ತವೋ ಹಾಗೇ ಇರ್ತವೆ. ಬಾಯಲ್ಲಿಟ್ಟರೆ ಕರಗುವಾಗಿರ್ತವೆ. ನೋಡ್ಕೊಳ್ಳಿ, ಒಂದು 3 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದಕ್ಕೆ ಹಾಲಿನ ಪೌಡ್ರು 1 ಬೌಲ್ ಹಾಲಿನ ಪೌಡ್ರು ಕಡಿಮೆ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. 1 ಬೌಲ್ ಹಾಲಿನ ಪೌಡ್ರಿಗೆ ಈಗ ಅರ್ಧ ಬೌಲ್, ಅದೇ ಬೌಲಲ್ಲಿ ಅರ್ಧ ಬೌಲ್ ಸಕ್ಕರೆ. ಸ್ವೀಟು ಸ್ವಲ್ಪ ಕಡಿಮೆ ಹಾಕಿದರೂ ನಡೆಯುತ್ತೆ. ಅರ್ಧ ಬೌಲ್ ಸಕ್ಕರೆ ಹಾಕಿದ್ದೀನಿ. ಅರ್ಧ ಬೌಲ್ ಹಾಲು, ಮನೆಯಲ್ಲಿರ್ತಕ್ಕಂಥ ಹಾಲು ಅಷ್ಟನ್ನು ಕೂಡ ಹಾಕಿಕೊಂಡು ನಾವೀಗ ಮಿಕ್ಸ್ ಮಾಡಬೇಕು. ಚಿಕ್ಕ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡಬೇಕು. ಎಲ್ಲದಕ್ಕೂ ಕೂಡ ಗಂಟು ಆಗದೆ ಹಾಗೆ ಮಿಕ್ಸ್ ಮಾಡಬೇಕು. ಈ ರೀತಿನಾದರೂ ಮಾಡ್ಬೋದು. ಇಲ್ಲಾಂದರೆ ಮೊದಲಿಗೆ ಒಂದು ಬೌಲಲ್ಲಿ ಹಾಲು ಮತ್ತು ಹಾಲಿನ ಪುಡಿಯನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ತುಪ್ಪದಲ್ಲಿ ಕೂಡ ಹಾಕ್ಬೋದು. ಆ ರೀತಿಯೂ ಮಾಡ್ಬೋದು. ನಾನು ಹೀಗೆ ಮಾಡಿ ರೂಢಿಯಲ್ಲ, ಹಾಗಾಗಿ ಇದೇ ರೀತಿ ನಿಮಗೆ ತೋರಿಸ್ದೆ. ಇನ್ನು ಬೇಗ ಆಗುತ್ತೆ, ಒಂದು 10 ನಿಮಿಷದಲ್ಲಿ ಆಗುತ್ತೆ. ಇದೇನು ಟೈಮೇ ತಗೊಳ್ಳಲ್ಲ. ತುಂಬ ಚೆನ್ನಾಗಿರ್ತವೆ. ಸ್ವೀಟ್ ತಿನ್ನೋ ಮಕ್ಕಳಿಗಂತೂ ತುಂಬ ಇಷ್ಟ. ಇವು ಬೇಕ್ರಿಯಲ್ಲಿ ಹೇಗಿರ್ತವೆ ನೋಡಿದ್ದೀವಲ್ಲ ನಾವು ಗ್ಲಾಸಲ್ಲಿ, ಅದೇ ರೀತಿಯೇ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರ್ತವೆ. ನೋಡಿರಿ, ಇಲ್ಲಿ ಮೆಜರ್ಮೆಂಟ್ ಆಗ್ತಾಯಿದೆ ನೋಡಿರಿ. ಈ ರೀತಿ ಇದು ಒಂದು 5 ನಿಮಿಷ ಈ ಕೈ ಆಡಿಸ್ತಾ ಇದ್ದರೆ ಈಗ ತಳ ಬಿಟ್ಕೊತ ಬರುತ್ತೆ. ನಿಮಗೆ ಕಾಣಿಸ್ತಾ ಇದೆ ನೋಡಿರಿ. ಈ ರೀತಿ ಬಿಟ್ಕೊಳ್ತಾ ಬಂದ ಮೇಲೆ ಇದನ್ನು ನೋಡಿಬಿಟ್ಟು ಆಗಿದೆ ಇದೊಂದು 10 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಭಾಳ ಬಿಸಿ ಇರುತ್ತೆ. ತಣ್ಣಗಾಗಿದೆ. ನಂದು ಪ್ಯಾನಿಗೆ ಇಟ್ಬಿಟ್ಟಿದ್ದೆ ಒಂದು 10 ನಿಮಿಷ. ತಣ್ಣಗಾದ್ಮೇಲೆ ಇದನ್ನ ಸಣ್ಣ ಸ್ವಲ್ಪನೇ ತಗೊಂಡು ಈ ರೀತಿ ಬಿಲ್ಲಿಯನ್ನು ಮಾಡಬೇಕು. ರೌಂಡ್ ಆಕಾರದಲ್ಲಿ ಈ ರೀತಿ ಕೈಯಲ್ಲಿ ಮಾಡಿಕೊಂಡು ತುಪ್ಪವನ್ನು ಹಚ್ಕೊಂಡಿದ್ದೀನಿ ಅಂಗೈಗೆ. ಈ ರೀತಿ ಚಿಕ್ಕದಾಗಿ ನೋಡಿ ಮಾಡ್ತಾಯಿದ್ದೀನಿ. ಚಿಕ್ಕದಾಗಿ ಒತ್ತಿಬಿಟ್ಟು ನಾವು ಸೆಂಟ್ರಲ್ಲಿ ಒಂದು ಹೋಲನ್ನು ಮಾಡ್ತೀವಿ ಡಿಸೈನಿಗೆ. ಮತ್ತು ಗೋಬಿ ಮಂಚೂರಿ ತಿನ್ನುವಂತಹ ಕಡ್ಡಿ ಏನಾದರೂ ಮನೆಯಲ್ಲಿ ಇದ್ದರೆ, ಸ್ಟಿಕ್ ಸಣ್ಣ ಕಡ್ಡಿ ಗೋಬಿ ಮಂಚೂರಿ ತಿನ್ನುವಂಥದ್ದು, ಅದರಲ್ಲಿ ಈ ರೀತಿ ಡಿಸೈನ್ ಕೂಡ ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಕ್ಕಳಿಗೆ ಅಟ್ರಾಕ್ಟ್ ಆಗಿರುತ್ತೆ. ಸ್ವೀಟು ತುಂಬಾ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗುವಾಗಿರುತ್ತೆ. ಹಾಲು ತುಪ್ಪ ಹಾಕಿರ್ತೀವಲ್ಲ, ತುಂಬ ಸ್ಮೂತಾಗಿ ಕೂಡ ಬರುತ್ತೆ. ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ. ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ತುಂಬ ರುಚಿಕರವಾಗಿರುತ್ತೆ. ಸ್ವಲ್ಪ ಮೆಜರ್ಮೆಂಟಲ್ಲಿ ಮಾಡಿಕೊಳ್ಳಿ. ಇದೊಂದು 12-13 ಆಗುತ್ತೆ ಅಷ್ಟೇ. ಇದು ನಾನು ಸ್ವಲ್ಪ ಪ್ರಮಾಣದಲ್ಲೇ ಮಾಡಿದ್ದೀನಿ. ಟೈಮ್ ತಗೊಳ್ಳಲ್ಲ. ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಷ್ಟವಾಗಿದೆ ಅಂತ ಹೇಳ್ತಾ, ಎಲ್ಲರಿಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಅಂತ ಹೇಳುತ್ತಾ, ಎಷ್ಟು ಚೆನ್ನಾಗಿದೆ ನೋಡಿರಿ. ತುಂಬಾ ಚೆನ್ನಾಗಿದೆ. ಇಷ್ಟೇ ಆಗಿರೋದು ಆ ಒಂದು ಮೆಜರ್ಮೆಂಟಿಗೆ. ಈ ರೀತಿ ನೀವು ಸ್ವಲ್ಪ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಇನ್ನೊಮ್ಮೆ ಹೇಳುತ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು.